ಎಸ್, ಈಗ ನಾನು ಜಿ.ಬಿ. ಸತ್ತೂರ್ ಅವ್ರ ಬಳಿ ನೇರವಾಗಿ ಹೋಗ್ಬಿಡ್ತೀನಿ. ಸತ್ತೂರ್ ಅವರೀಗ ನೋಡಿ, ಪ್ರತಿಯೊಬ್ರು ಕೂಡ ನಿಮ್ಮ ಹತ್ರ ಬರ್ತಿರ್ತಾರೆ, ನೀವೊಬ್ರು ಖ್ಯಾತ ವೈದ್ಯರು ಕೂಡ. ಈಗ ಅದೊಂದು ಮ್ಯಾಂಗೋ ಜ್ಯೂಸ್ ಕುಡಿಬೇಕು ಅಂತಂದ್ರೆ ಅದರಲ್ಲಿ ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ. ಪ್ರತಿನಿತ್ಯವೂ ಕೂಡ ಹಾಲು ಸಿಗುತ್ತೆ ನಮಗೆ. ಹಾಲಲ್ಲೂ ಕೂಡ ಒಂದು ಯಾವಾಗ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ, ಅದು ಎಕ್ಸ್ಪೈರಿ ಯಾವತ್ತು ಆಗುತ್ತೆ ಅನ್ನೋದನ್ನ ಕೂಡ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಆದ್ರೆ ಈ ಪ್ಯಾಕ್ಡ್ ಮೊಟ್ಟೆಗಳ ಮೇಲೆ ಅದು ಡೇಟ್ ಹಾಕ್ತಾರೆ, ಆಯ್ತು ಒಪ್ಕೋಣ. ಅದು ಎಷ್ಟು ಟ್ರಸ್ಟ್ ವರ್ದಿ, ಹೇಗೆ ನಂಬಬೇಕು, ಹೇಗೆ ನಂಬೋದೀಗ? an excellent question. ನನಗೊಂದು give me some time, around 60 seconds. ಈಗ ಆಕ್ಚುಲಿ ಆರ್ ಸ್ಟೇಜ್ ಅಲ್ಲಿ ಟೆಸ್ಟ್ ಆಗಬೇಕು, ರ್ಯಾಂಡಮ್ ಸ್ಯಾಂಪಲ್ಸ್ ಅಂತ ರೂಲ್ ಇದೆ. ಅಂದ್ರೆ ಅವರು ಎಲ್ಲೆಲ್ಲಿ ಮೊಟ್ಟೆ ಮಾರ್ತಾರೆ, ರ್ಯಾಂಡಮ್ ಸ್ಯಾಂಪಲ್ ತಗೋತಾರೆ. 6 ಲೆವೆಲ್ಸ್. ಆ ಲೆವೆಲ್ ಅಲ್ಲಿ ಹೆವಿ ಕೆಮಿಕಲ್ ಇದೆಯಾ, ಪೆಸ್ಟಿಸೈಡ್ ಇದೆಯಾ, ವೈರಸ್ ಇದೆಯಾ, ಟೈಫಾಯ್ಡ್ ಮಾಡತಕ್ಕಂತಹ ಏನಾದರೂ ಬ್ಯಾಕ್ಟೀರಿಯಾ ಇದೆಯಾ, ಮತ್ತು ಆ ಎಗ್ ಅಲ್ಲಿ ನಾವು ತಿಂದ್ರೆ ಏನಾದರೂ ಇನ್ಫೆಕ್ಷನ್ ಆದರೆ ಅದು ನಮಗ್ ಕೊಡ್ತಕ್ಕಂಥ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಇದೆಯಾ. 6 ಲೆವೆಲ್ ಅಲ್ಲಿ ರ್ಯಾಂಡಮ್ ಎಗ್ ಸ್ಯಾಂಪಲ್ಸ್ ಅನ್ನ ಟೆಸ್ಟ್ ಮಾಡಬೇಕು ಅನ್ನುವಂಥದ್ದು ಒಂದು ರೂಲು ನಂಬರ್ 1. ನಮ್ದು FSSAI ಏನಿದೆ, ಫುಡ್ ಅಥಾರಿಟಿ ಆಫ್ ಇಂಡಿಯಾದಿಂದ ಏನಿದೆ, ಇವ್ರು ಏನ್ ಮಾಡಿದ್ರು, ಆತ್ಪ ನೀವು 0.4 ಲೆವೆಲ್ ಇಡಿ, ವಿ ಅಕ್ಸೆಪ್ಟ್. ಈಗ ಇವರು 0.7ಕ್ಕಿಂತ ಹೆಚ್ಚು ಬಂತು, ಯಾವುದು ಎಗಾಸದ್ದು. ಜಗತ್ತಿನಲ್ಲಿ ಬೇರೆ ಕಡೆ ಏನಿದೆ, ಅಮೆರಿಕ, ಜರ್ಮನಿ, UK, 0 ಟಾಲರೆನ್ಸ್, ನೋ any of these chemicals, either nitrofuran, nitroimidazole, or even antibiotic given to the hens. ಅವು ಯಾವೂ ಇರಬಾರದು ಅಂತ ಅಲ್ಲಿದೆ. ಬಟ್ ಇಂಡಿಯಾದಲ್ಲಿ ಸ್ವಲ್ಪ ಗೊತ್ತಿದೆ, ಎಲ್ಲ ಕಾನೂನು ರಿಲ್ಯಾಕ್ಸ್ ಆಗತ್ತೆ. ಆತ್ಮ 0.4 ವರೆಗೆ ಇಡಿ ಅಂತ FSAI ಹೇಳ್ತೀವಿ. 0.7 ವರೆಗೆ ಬಂದರೂ ನಡೀತದೆ ಅಂತಂದು. ಆದರೆ ಕೆಲವು ಎಗ್ಗಳನ್ನ ಈಗ ಅವ್ರು ಹೇಳಿದಾಗ, ಕಮರ್ಷಿಯಲ್ ಇವರು ಹೇಳಿದಾಗ, ಅವರು ಎಲ್ಲ ಕಡೆಗೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಎಗ್ ಇಡೀ ಇಂಡಿಯಾದಲ್ಲಿ ಸಪ್ಲೈ ಆದಾಗ ಒಂದು ಸ್ಟ್ಯಾಂಡರ್ಡೈಸೇಷನ್ ಮಾತ್ರ. ಯಾಕಂದ್ರೆ ನಮ್ಮಲ್ಲಿ ಲ್ಯಾಬ್ ಅಷ್ಟಿಲ್ಲಲ್ರಿ, ನಮ್ಮಲ್ಲಿ ಲ್ಯಾಬ್ ಇಲ್ಲ, ಕಲೆಕ್ಟಿಂಗ್ ಪರ್ಸನ್ ಇಲ್ಲ, ಅಕ್ರಿಡಿಟೆಡ್ ಲ್ಯಾಬ್ ಇಲ್ಲ. ಅಕ್ರಿಡಿಟೆಡ್ ಅಂದ್ರೆ ದೀಸ್ ಆರ್ ರಿಕಗ್ನೈಸ್ಡ್ ಲ್ಯಾಬ್ಸ್ ವರ್ಲ್ಡ್ ವೈಡ್. ನೀವು ಇಲ್ಲಿಂದ ಅಮೆರಿಕಕ್ಕೆ ಕಳಿಸಿದ್ರೆ, ಓಹೋ ದಿಸ್ ಇಸ್ ರಿಕಗ್ನೈಸ್ಡ್ ಲ್ಯಾಬ್ ಅಂತ. ನಾವು ಎಲ್ಲಿಯೋ ಸುಮ್ಮ ಕಾರ್ನರ್ ಅಂಗಡಿಯಾಗ ಹೋಗಿ ಕಾರ್ನರ್ ಲ್ಯಾಬ್ನಾಗ ಚೆಕ್ ಮಾಡಕ್ ಬರೋದಲ್ಲ ಅದನ್ನ. ಇದನ್ನ ಏನದೆ, ಎಗ್ ಮಾರುವವರು, ಎಗ್ ಅನ್ನು ತಯಾರಿಸುವವರು, ಅಥವಾ ಎಗ್ ಬಗ್ಗೆ ಕನ್ಸರ್ನ್ ಅಸೋಸಿಯೇಷನ್ ಏನ್ ಹೇಳ್ತಾ ಇದ್ರು ಅವರು ಗವರ್ಮೆಂಟ್ ಜೋಡಿಗೆ ಮಾತಾಡಬೇಕು, FSSAI ಜೋಡಿ ಮಾತಾಡಬೇಕು. ಇದು ನಿಮ್ ಪದ್ಧತಿನೂ ಅಲ್ಲ, ನಮಗ ಸರಿ ಆಗ್ತಾ ಇಲ್ಲ. ಯಾಕಂದ್ರೆ ನಮಗೆ ತಪ್ಪು ಅನಿಸ್ತಾ ಇದೆ. ಜನರಿಗೆ ನಾವು ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು? ಹ್ಯಾವ್ ಸಮ್ ಗೈಡ್ ಲೈನ್. 0 ಟಾಲರೆನ್ಸ್ ಇದೆಯಾ, ನೈಟ್ರೋಫಿರಾನ್, ನೈಟ್ರೋಇಮಿಡಾಜಾಲ್, ಅದರ್ ಟಾಕ್ಸಿಕ್ ಕೆಮಿಕಲ್, DNA ಯಾವ್ದು ಹಾರ್ಮ್ ಮಾಡುತ್ತೆ, ಕ್ಯಾನ್ಸರ್ ಇಂದ ಆಗತ್ತೆ, ಅದ ಲೆವೆಲ್ ನೀವು ಕೊಟ್ಟಿದ್ದೀರಿ 0.4. ಅದನ್ನ 0 ಮಾಡ್ತೀರಾ ಅಮೆರಿಕದ ಹಾಗೆ? 0.4 ಕೂಡ ಸೇಫ್ ಅಂತ ಯಾರು ಹೇಳಿದರು? 0.7 ವರೆಗೂ 100% ನೀವು ಹೇಳಿದ್ ಕರೆಕ್ಟ್ ಡಾಕ್ಟರ್. ನೋಡಿ, ಈಗಿರುವಂತ ಪ್ರಶ್ನೆ ಏನ್ ಗೊತ್ತಾ ಡಾಕ್ಟ್ರೆ, ನೋಡಿ ಈಗ ಈ ಕ್ಯಾನ್ಸರ್ ಬರುತ್ತೆ ಅಂತೇಳಿ ವದಂತಿ ಇದೆಯಲ್ಲ, ಪ್ರತಿಯೊಬ್ರು ಕೂಡ ಕೇಳ್ತೀವಿ. ಎಸ್, ಈಗ ನಾನು ಜಿ.ಬಿ. ಸತ್ತೂರ್ ಅವ್ರ ಬಳಿ ನೇರವಾಗಿ ಹೋಗ್ಬಿಡ್ತೀನಿ. ಸತ್ತೂರ್ ಅವರೀಗ ನೋಡಿ, ಪ್ರತಿಯೊಬ್ರು ಕೂಡ ನಿಮ್ಮ ಹತ್ರ ಬರ್ತಿರ್ತಾರೆ, ನೀವೊಬ್ರು ಖ್ಯಾತ ವೈದ್ಯರು ಕೂಡ. ಈಗ ಅದೊಂದು ಮ್ಯಾಂಗೋ ಜ್ಯೂಸ್ ಕುಡಿಬೇಕು ಅಂತಂದ್ರೆ ಅದರಲ್ಲಿ ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ. ಪ್ರತಿನಿತ್ಯವೂ ಕೂಡ ಹಾಲು ಸಿಗುತ್ತೆ ನಮಗೆ. ಹಾಲಲ್ಲೂ ಕೂಡ ಒಂದು ಯಾವಾಗ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ, ಅದು ಎಕ್ಸ್ಪೈರಿ ಯಾವತ್ತು ಆಗುತ್ತೆ ಅನ್ನೋದನ್ನ ಕೂಡ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಆದ್ರೆ ಈ ಪ್ಯಾಕ್ಡ್ ಮೊಟ್ಟೆಗಳ ಮೇಲೆ ಅದು ಡೇಟ್ ಹಾಕ್ತಾರೆ, ಆಯ್ತು ಒಪ್ಕೋಣ. ಅದು ಎಷ್ಟು ಟ್ರಸ್ಟ್ ವರ್ದಿ, ಹೇಗೆ ನಂಬಬೇಕು, ಹೇಗೆ ನಂಬೋದೀಗ? an excellent question. ನನಗೊಂದು give me some time, around 60 seconds. ಈಗ ಆಕ್ಚುಲಿ ಆರ್ ಸ್ಟೇಜ್ ಅಲ್ಲಿ ಟೆಸ್ಟ್ ಆಗಬೇಕು, ರ್ಯಾಂಡಮ್ ಸ್ಯಾಂಪಲ್ಸ್ ಅಂತ ರೂಲ್ ಇದೆ. ಅಂದ್ರೆ ಅವರು ಎಲ್ಲೆಲ್ಲಿ ಮೊಟ್ಟೆ ಮಾರ್ತಾರೆ, ರ್ಯಾಂಡಮ್ ಸ್ಯಾಂಪಲ್ ತಗೋತಾರೆ. 6 ಲೆವೆಲ್ಸ್. ಆ ಲೆವೆಲ್ ಅಲ್ಲಿ ಹೆವಿ ಕೆಮಿಕಲ್ ಇದೆಯಾ, ಪೆಸ್ಟಿಸೈಡ್ ಇದೆಯಾ, ವೈರಸ್ ಇದೆಯಾ, ಟೈಫಾಯ್ಡ್ ಮಾಡತಕ್ಕಂತಹ ಏನಾದರೂ ಬ್ಯಾಕ್ಟೀರಿಯಾ ಇದೆಯಾ, ಮತ್ತು ಆ ಎಗ್ ಅಲ್ಲಿ ನಾವು ತಿಂದ್ರೆ ಏನಾದರೂ ಇನ್ಫೆಕ್ಷನ್ ಆದರೆ ಅದು ನಮಗ್ ಕೊಡ್ತಕ್ಕಂಥ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಇದೆಯಾ. 6 ಲೆವೆಲ್ ಅಲ್ಲಿ ರ್ಯಾಂಡಮ್ ಎಗ್ ಸ್ಯಾಂಪಲ್ಸ್ ಅನ್ನ ಟೆಸ್ಟ್ ಮಾಡಬೇಕು ಅನ್ನುವಂಥದ್ದು ಒಂದು ರೂಲು ನಂಬರ್ 1. ನಮ್ದು FSSAI ಏನಿದೆ, ಫುಡ್ ಅಥಾರಿಟಿ ಆಫ್ ಇಂಡಿಯಾದಿಂದ ಏನಿದೆ,
ಇವ್ರು ಏನ್ ಮಾಡಿದ್ರು, ಆತ್ಪ ನೀವು 0.4 ಲೆವೆಲ್ ಇಡಿ, ವಿ ಅಕ್ಸೆಪ್ಟ್. ಈಗ ಇವರು 0.7ಕ್ಕಿಂತ ಹೆಚ್ಚು ಬಂತು. ಯಾವುದು? ಎಗಾಸದ್ದು. ಜಗತ್ತಿನಲ್ಲಿ ಬೇರೆ ಕಡೆ ಏನಿದೆ? ಅಮೆರಿಕ, ಜರ್ಮನಿ, UK, 0 ಟಾಲರೆನ್ಸ್. ನೋ any of these chemicals, either nitrofuran, nitroimidazole, or even antibiotic given to the hens, ಅವು ಯಾವೂ ಇರಬಾರದು ಅಂತ ಅಲ್ಲಿದೆ. ಬಟ್ ಇಂಡಿಯಾದಲ್ಲಿ ಸ್ವಲ್ಪ ಗೊತ್ತಿದೆ, ಎಲ್ಲ ಕಾನೂನು ರಿಲ್ಯಾಕ್ಸ್ ಆಗತ್ತೆ. ಆತ್ಮ 0.4 ವರೆಗೆ ಇಡಿ ಅಂತ FSAI ಹೇಳ್ತೀವಿ. 0.7 ವರೆಗೆ ಬಂದರೂ ನಡೀತದೆ ಅಂತಂದು. ಆದರೆ ಕೆಲವು ಎಗ್ಗಳನ್ನ ಈಗ ಅವ್ರು ಹೇಳಿದಾಗ, ಕಮರ್ಷಿಯಲ್ ಇವರು ಹೇಳಿದಾಗೆ, ಅವರು ಎಲ್ಲ ಕಡೆಗೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಎಗ್ ಇಡೀ ಇಂಡಿಯಾದಲ್ಲಿ ಸಪ್ಲೈ ಆದಾಗ ಒಂದು ಸ್ಟ್ಯಾಂಡರ್ಡೈಸೇಷನ್ ಮಾತ್ರ. ಯಾಕಂದ್ರೆ ನಮ್ಮಲ್ಲಿ ಲ್ಯಾಬ್ ಅಷ್ಟಿಲ್ಲಲ್ರಿ, ನಮ್ಮಲ್ಲಿ ಲ್ಯಾಬ್ ಇಲ್ಲ, ಕಲೆಕ್ಟಿಂಗ್ ಪರ್ಸನ್ ಇಲ್ಲ, ಅಕ್ರೆಡಿಟೆಡ್ ಲ್ಯಾಬ್ ಇಲ್ಲ. ಅಕ್ರೆಡಿಟೆಡ್ ಅಂದ್ರೆ ದೀಸ್ ಆರ್ ರಿಕಗ್ನೈಸ್ಡ್ ಲ್ಯಾಬ್ಸ್ ವರ್ಲ್ಡ್ ವೈಡ್. ನೀವು ಇಲ್ಲಿಂದ ಅಮೆರಿಕಕ್ಕೆ ಕಳಿಸಿದ್ರೆ, ಓಹೋ ದಿಸ್ ಇಸ್ ರಿಕಗ್ನೈಸ್ಡ್ ಲ್ಯಾಬ್ ಅಂತ. ನಾವು ಎಲ್ಲಿಯೋ ಸುಮ್ಮ ಕಾರ್ನರ್ ಅಂಗಡಿಯಾಗ ಹೋಗಿ ಕಾರ್ನರ್ ಲ್ಯಾಬ್ನಾಗ ಚೆಕ್ ಮಾಡಕ್ ಬರೋದಲ್ಲ ಅದನ್ನ. ಇದನ್ನೇ ಏನದೆ, ಎಗ್ ಮಾರುವವರು, ಎಗ್ ಅನ್ನು ತಯಾರಿಸುವವರು, ಅಥವಾ ಎಗ್ ಬಗ್ಗೆ ಕನ್ಸರ್ನ್ ಅಸೋಸಿಯೇಷನ್ ಏನ್ ಹೇಳ್ತಾ ಇದ್ರು ಅವರು ಗವರ್ಮೆಂಟ್ ಜೋಡಿಗೆ ಮಾತಾಡಬೇಕು, FSSAI ಜೋಡಿ ಮಾತಾಡಬೇಕು. ಇದು ನಿಮ್ ಪದ್ಧತಿನೂ ಅಲ್ಲ, ನಮಗ ಸರಿ ಆಗ್ತಾ ಇಲ್ಲ. ಯಾಕಂದ್ರೆ ನಮಗೆ ತಪ್ಪು ಅನಿಸ್ತಾ ಇದೆ. ಜನರಿಗೆ ನಾವು ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು? ಹ್ಯಾವ್ ಸಮ್ ಗೈಡ್ ಲೈನ್. 0 ಟಾಲರೆನ್ಸ್ ಇದೆಯಾ? ನೈಟ್ರೋಫಿರಾನ್, ನೈಟ್ರೋಇಮಿಡಾಜಾಲ್, ಅದರ್ ಟಾಕ್ಸಿಕ್ ಕೆಮಿಕಲ್, DNA ಯಾವ್ದು ಹಾರ್ಮ್ ಮಾಡುತ್ತೆ, ಕ್ಯಾನ್ಸರ್ ಇಂದ ಆಗತ್ತೆ, ಅದ್ರ ಲೆವೆಲ್ ನೀವು ಕೊಟ್ಟಿದ್ದೀರಿ 0.4. ಅದನ್ನ 0 ಮಾಡ್ತೀರಾ? ಅಮೆರಿಕ ಹಾಗೆ 0.4 ಕೂಡ ಸೇಫ್ ಅಂತ ಯಾರು ಹೇಳಿದ್ರು? 0.7 ವರೆಗೂ ಹೆಚ್ಚಿರುತ್ತೆ. 100% ನೀವು ಹೇಳಿದ್ ಕರೆಕ್ಟ್ ಡಾಕ್ಟರ್. ನೋಡಿ, ಈಗಿರುವಂತ ಪ್ರಶ್ನೆ ಏನ್ ಗೊತ್ತಾ ಡಾಕ್ಟ್ರೆ? ನೋಡಿ, ಈಗ ಈ ಕ್ಯಾನ್ಸರ್ ಬರುತ್ತೆ ಅಂತೇಳಿ ವದಂತಿ ಇದೆಯಲ್ಲ, ಪ್ರತಿಯೊಬ್ರು ಕೂಡ ಕೇಳ್ಕೊಳ್ತಾರದು ಇದು ಸುಳ್ಳಾಗ್ಲಿ ಅಂತೇಳಿ. ಈಗ ನಾನು GB ಸತ್ತೂರ್ ಅವ್ರ ಬಳಿ ನೇರವಾಗಿ ಹೋಗ್ಬಿಡ್ತೀನಿ. ಸತ್ತೂರ್ ಅವರೀಗ ನೋಡಿ, ಪ್ರತಿಯೊಬ್ರು ಕೂಡ ನಿಮ್ಮ ಹತ್ರ ಬರ್ತಿರ್ತಾರೆ, ನೀವೊಬ್ರು ಖ್ಯಾತ ವೈದ್ಯರು ಕೂಡ. ಈಗ ಅದೊಂದು ಮ್ಯಾಂಗೋ ಜ್ಯೂಸ್ ಕುಡಿಬೇಕು ಅಂತಂದ್ರೆ ಅದರಲ್ಲಿ ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ. ಪ್ರತಿನಿತ್ಯವೂ ಕೂಡ ಹಾಲು ಸಿಗುತ್ತೆ ನಮಗೆ. ಹಾಲಲ್ಲೂ ಕೂಡ ಒಂದು ಯಾವಾಗ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ, ಅದು ಎಕ್ಸ್ಪೈರಿ ಯಾವತ್ತಾಗುತ್ತೆ ಅನ್ನೋದನ್ನ ಕೂಡ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಆದ್ರೆ ಈ ಪ್ಯಾಕ್ಡ್ ಮೊಟ್ಟೆಗಳ ಮೇಲೆ ಅದು ಡೇಟ್ ಹಾಕ್ತಾರೆ. ಆಯ್ತು, ಒಪ್ಕೋಣ. ಅದು ಎಷ್ಟು ಟ್ರಸ್ಟ್ ವರ್ದಿ? ಹೇಗೆ ನಂಬಬೇಕು? ಹೇಗೆ ನಂಬೋದೀಗ? ಎಕ್ಸಲೆಂಟ್ ಕ್ವೆಶ್ಚನ್. ನನಗೊಂದು ಗಿವ್ ಮಿ ಸಮ್ ಟೈಮ್, ಅರೌಂಡ್ 60 seconds. ಈಗ ಆಕ್ಚುಲಿ 6 ಸ್ಟೇಜ್ ಅಲ್ಲಿ ಟೆಸ್ಟ್ ಆಗಬೇಕು, ರ್ಯಾಂಡಮ್ ಸ್ಯಾಂಪಲ್ಸ್ ಅಂತ ರೂಲ್ ಇದೆ. ಅಂದ್ರೆ ಅವರು ಎಲ್ಲೆಲ್ಲಿ ಮೊಟ್ಟೆ ಮಾರ್ತಾರೆ, ರ್ಯಾಂಡಮ್ ಸ್ಯಾಂಪಲ್ ತಗೋತಾರೆ. 6 ಲೆವೆಲ್ಸ್. ಆ ಲೆವೆಲ್ ಅಲ್ಲಿ ಹೆವಿ ಕೆಮಿಕಲ್ ಇದೆಯಾ, ಪೆಸ್ಟಿಸೈಡ್ ಇದೆಯಾ, ವೈರಸ್ ಇದೆಯಾ, ಟೈಫಾಯ್ಡ್ ಮಾಡತಕ್ಕಂತಹ ಏನಾದರೂ ಬ್ಯಾಕ್ಟೀರಿಯಾ ಇದೆಯಾ, ಮತ್ತು ಆ ಎಗ್ ಅಲ್ಲಿ ನಾವು ತಿಂದ್ರೆ ಏನಾದರೂ ಇನ್ಫೆಕ್ಷನ್ ಆದ್ರೆ ಅದು ನಮಗ್ ಕೊಡ್ತಕ್ಕಂಥ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಇದೆಯಾ. 6 ಲೆವೆಲ್ ಅಲ್ಲಿ ರ್ಯಾಂಡಮ್ ಎಗ್ ಸ್ಯಾಂಪಲ್ಸ್ ಅನ್ನ ಟೆಸ್ಟ್ ಮಾಡಬೇಕು ಅನ್ನುವಂತಹದ್ದು ಒಂದು ರೂಲು ನಂಬರ್ 1. ನಮ್ದು FSSAI ಏನಿದೆ, ಫುಡ್ ಅಥಾರಿಟಿ ಆಫ್ ಇಂಡಿಯಾದಿಂದ ಏನಿದೆ, ಇವ್ರು ಏನ್ ಮಾಡಿದ್ರು, ಆತ್ಪ ನೀವು 0.4 ಲೆವೆಲ್ ಇಡಿ, ವಿ ಅಕ್ಸೆಪ್ಟ್. ಈಗ ಇವರು 0.7ಕ್ಕಿಂತ ಹೆಚ್ಚು ಬಂತು. ಯಾವುದು? ಎಗಾಸದ್ದು. ಜಗತ್ತಿನಲ್ಲಿ ಬೇರೆ ಕಡೆ ಏನಿದೆ? ಅಮೆರಿಕ, ಜರ್ಮನಿ, UK, 0 ಟಾಲರೆನ್ಸ್. ನೋ any of these chemicals, either nitrofuran, nitroimidazole, or even antibiotic given to the hens, ಅವು ಯಾವೂ ಇರಬಾರದು ಅಂತ ಅಲ್ಲಿದೆ. ಬಟ್ ಇಂಡಿಯಾದಲ್ಲಿ ಸ್ವಲ್ಪ ಗೊತ್ತಿದೆ, ಎಲ್ಲ ಕಾನೂನು ರಿಲ್ಯಾಕ್ಸ್ ಆಗತ್ತೆ. ಆತ್ಮ 0.4 ವರೆಗೆ ಇಡಿ ಅಂತ FSAI ಹೇಳ್ತೀವಿ. 0.7 ವರೆಗೆ ಬಂದರೂ ನಡೀತದೆ ಅಂತಂದು. ಆದರೆ ಕೆಲವು ಎಗ್ಗಳನ್ನ ಈಗ ಅವ್ರು ಹೇಳಿದಾಗ, ಕಮರ್ಷಿಯಲ್ ಇವರು ಹೇಳಿದಾಗೆ, ಅವರು ಎಲ್ಲ ಕಡೆಗೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಎಗ್ ಇಡೀ ಇಂಡಿಯಾದಲ್ಲಿ ಸಪ್ಲೈ ಆದಾಗ ಒಂದು ಸ್ಟ್ಯಾಂಡರ್ಡೈಸೇಷನ್ ಮಾತ್ರ. ಯಾಕಂದ್ರೆ ನಮ್ಮಲ್ಲಿ ಲ್ಯಾಬ್ ಅಷ್ಟಿಲ್ಲಲ್ರಿ, ನಮ್ಮಲ್ಲಿ ಲ್ಯಾಬ್ ಇಲ್ಲ, ಕಲೆಕ್ಟಿಂಗ್ ಪರ್ಸನ್ ಇಲ್ಲ, ಅಕ್ರೆಡಿಟೆಡ್ ಲ್ಯಾಬ್ ಇಲ್ಲ. ಅಕ್ರೆಡಿಟೆಡ್ ಅಂದ್ರೆ ದೀಸ್ ಆರ್ ರಿಕಗ್ನೈಸ್ಡ್ ಲ್ಯಾಬ್ಸ್ ವರ್ಲ್ಡ್ ವೈಡ್. ನೀವು ಇಲ್ಲಿಂದ ಅಮೆರಿಕಕ್ಕೆ ಕಳಿಸಿದ್ರೆ, ಓಹೋ ದಿಸ್ ಇಸ್ ರಿಕಗ್ನೈಸ್ಡ್ ಲ್ಯಾಬ್ ಅಂತ. ನಾವು
ಎಲ್ಲಿಯೋ ಸುಮ್ಮ ಕಾರ್ನರ್ ಅಂಗಡಿಯಾಗ ಹೋಗಿ ಕಾರ್ನರ್ ಲ್ಯಾಬ್ನಾಗ ಚೆಕ್ ಮಾಡಕ್ ಬರೋದಿಲ್ಲ ಅದನ್ನ. ಇದನ್ನ ಏನದೆ ಎಗ್ ಮಾರುವವರು, ಎಗ್ ಅನ್ನು ತಯಾರಿಸುವವರು ಅಥವಾ ಎಗ್ ಬಗ್ಗೆ ಕನ್ಸರ್ನ್ ಅಸೋಸಿಯೇಷನ್ ಏನ್ ಹೇಳ್ತಾ ಇದ್ರು ಅವರು ಗವರ್ಮೆಂಟ್ ಜೋಡಿಯಾಗಿ ಮಾತಾಡಬೇಕು, FSSAI ಜೋಡಿ ಮಾತಾಡಬೇಕು. ಇದು ನಿಮ್ ಪದ್ಧತಿನೂ ಅಲ್ಲ, ನಮಗ ಸರಿ ಆಗ್ತಾ ಇಲ್ಲ. ಯಾಕಂದ್ರೆ ನಮಗೆ ತಪ್ಪು ಅನಿಸ್ತಾ ಇದೆ. ಜನರಿಗೆ ನಾವು ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು? ಹ್ಯಾವ್ ಸಮ್ ಗೈಡ್ ಲೈನ್. ಜೀರೋ ಟಾಲರೆನ್ಸ್ ಇದೆಯಾ? ನೈಟ್ರೋಫಿರಾನ್, ನೈಟ್ರೋಇಮಿಡಾಜಾಲ್, ಅದರ್ ಟಾಕ್ಸಿಕ್ ಕೆಮಿಕಲ್, DNA ಯಾವ್ದು ಹಾರ್ಮ್ ಮಾಡುತ್ತೆ, ಕ್ಯಾನ್ಸರ್ ಇಂದ ಆಗತ್ತೆ, ಅದ ಲೆವೆಲ್ ನೀವು ಕೊಟ್ಟಿದ್ದೀರಿ 0.4. ಅದನ್ನ ಜೀರೋ ಮಾಡ್ತೀರಾ? ಅಮೆರಿಕ ಹಾಗೆ 0.4 ಕೂಡ ಸೇಫ್ ಅಂತ ಯಾರು ಹೇಳಿದರು? 0.7 ವರೆಗೂ ಹೆಚ್ಚಿರುತ್ತೆ. ಯಾರಿಗೆ 100% ನೀವು ಹೇಳಿದ್ ಕರೆಕ್ಟ್ ಡಾಕ್ಟರ್. ನೋಡಿ, ಈಗಿರುವಂತ ಪ್ರಶ್ನೆ ಏನ್ ಗೊತ್ತಾ ಡಾಕ್ಟ್ರೆ, ನೋಡಿ ಈಗ ಈ ಕ್ಯಾನ್ಸರ್ ಬರುತ್ತೆ ಅಂತೇಳಿ ವದಂತಿ